ನಮಸ್ಕಾರ ಎಲ್ರಿಗೂ, ನಾನು ಸೋನಿ ಹಡಗಲಿ. ಬನ್ನಿ ಇವತ್ತು ನಾವು ನಮ್ಮ ಕರ್ನಾಟಕದ ಕ್ಲೀನ್ ಸಿಟಿ ಎಂದೇ ಪ್ರಸಿದ್ಧಿಗೊಂಡಿರೋ ಸಾಂಸ್ಕೃತಿಕ ನಗರ ನಮ್ಮ ಮೈಸೂರು. ನಮ್ಮ ಮೈಸೂರು ಅಂತ ಅಂದ್ರೇ ನನಗೆ ನೆನಪಾಗೋದು ರಾಯಲ್ ಪ್ಯಾಲೇಸಸ್, ಸಾಫ್ಟ್ ಸ್ಯಾಂಡಲ್ವುಡ್ ಸ್ಮೆಲ್ ಹಾಗೂ ನಮ್ಮ ಓಲ್ಡ್ ಕಲ್ಚರಲ್ ಟ್ರೆಡಿಷನ್ಸ್ ಇವೆಲ್ಲವನ್ನು ನೆನಪು ಮಾಡುವ ಅಂತಹ ಸೊಗಡು ಇರೋ ನಮ್ಮ ಮೈಸೂರು ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತುಂಬ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಾ, ಮೈಸೂರಲ್ಲಿ ಅಡಗುಂಡಿ ಇದೆಯಂತೆ. ಅಡಗುಂಡಿನ ಹಾಗಂದ್ರೆ ಏನು? ಅಡಗುಂಡಿ ಅಂತ ಅಂದ್ರೆ ಅಂಡರ್ಗ್ರೌಂಡ್ ಪ್ಯಾಸೇಜ್. ಇದು ಮೈಸೂರು ಅರಮನೆಯಿಂದ ಜಗನ್ಮೋಹನ ಪ್ಯಾಲೇಸ್ನಿಂದ ಲಲಿತ ಮಹಲ್ನಿಂದ ಶ್ರೀರಂಗಪಟ್ಟಣವರೆಗೂ. ಸೊ ಈ ಅಂಡರ್ಗ್ರೌಂಡ್ ಪ್ಯಾಸೇಜ್ ಅನ್ನ ಯುದ್ಧ ಸಮಯದಲ್ಲಿ ಸೀಕ್ರೆಟ್ ರೂಟ್ ಆಗಿ ಬಳಸಲಾಗ್ತಿತ್ತು ಅಂತ ಹೇಳ್ತಾರೆ. ಮೈಸೂರಿನ ಹಳೆಯ ಹೆಸರು ಏನ್ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ನಮ್ಮ ಮೈಸೂರಿನ ಹಳೆಯ ಹೆಸರು ಮಹಿಷಾಪುರ. ಮಹಿಷಾಪುರ ಅಂತ ಯಾಕೆ ಬಂತು? ನೀವ್ ಅನ್ಕೋತಾ ಇರೋದು ನಿಜ. ಮಹಿಷಾಸುರನಿಂದ ಬಂದ ಈ ಹೆಸರು ಕಾಲಕ್ರಮೇಣ ಮೈಸೂರು ಎಂದು ಬದಲಾಗಿದೆ. ನಿಮಗೆ ಗೊತ್ತಾ, ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ವೇಟಿಂಗ್ ರೂಮ್ ಇರುವುದು? ಹೌದು, ನಮ್ಮ ಮೈಸೂರು ಒಡೆಯರಿಗಾಗಿ ರೈಲ್ವೆ ಸ್ಟೇಷನ್ನಲ್ಲಿ ವಿಶೇಷವಾದ ವೇಟಿಂಗ್ ರೂಮನ್ನು ಕಟ್ಟಿಸಲಾಗಿದೆ. ಅದು ಒಡೆಯರಿಗೆ. ಮೈಸೂರು ಟವರ್ ಕ್ಲಾಕ್ ಅನ್ನು ಚಾಮುಂಡಿ ಬೆಟ್ಟದಿಂದಲೂ ಸಹಿತ ನೋಡುವ ಹಾಗೆ ಬ್ರಿಟಿಷರು ವಿನ್ಯಾಸ ಮಾಡಿದ್ದಾರೆ. ಈಗಲೂ ಸಹ ನೀವು ನೋಡಬಹುದಾಗಿದೆ. ಮೈಸೂರಲ್ಲೇ ಅತಿ ಹೆಚ್ಚು ಫೇಮಸ್ ಆದಂತಹ ಮೈಸೂರು ಪಾಕ್ ಹೇಗೆ ಕಂಡುಹಿಡಿಯಲ್ಪಟ್ಟಿದ್ದು ಅಂತ ನಿಮಗೆ ಗೊತ್ತಾ? ಎಸ್, ಅದು ಕಂಡು ಹಿಡಿದಿದ್ದಲ್ಲ, ಅದು ಆಕ್ಸಿಡೆಂಟ್. ನಂಬ್ತೀರಾ? ನಂಬಲೇಬೇಕು. ರಾಜರ ಭಟ್ಟರಾದ ಕಾಕಾಸುರ ಅವರು ಕೈ ಜಾರಿ ಕೈ ತಪ್ಪಿ ತುಪ್ಪವನ್ನ ಆ ಹಿಟ್ಟಲ್ಲಿ ಬಿದ್ದಾದ್ಮೇಲೆ ಏನಾದರೂ ಮಾಡಬೇಕಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಕಂಡು ಹಿಡಿದಿದ್ದೆ ಮೈಸೂರು ಪಾಕ್. ಅದು ರಾಜರಿಗೆ ಇಷ್ಟವಾಗಿ ರಾಜರು ಅದಿಷ್ಟಪಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಎಲ್ಲರಿಗೂ ಸಿಕ್ಕಿದೆ ನಮ್ಮ ಮೈಸೂರು ಪಾಕ್. ಸೊ ಮೈಸೂರು ಪಾಕ್ ಅಂತ ಅಂದರೆ ಕೆಲವಷ್ಟು ಹಿಂದೆ ಸ್ವಲ್ಪ ಕಾಂಟ್ರವರ್ಸಿ ಆಯಿತು, ಮೈಸೂರಲ್ಲೆಲ್ಲ ಮೈಸೂರು ಪಾಕ್ನ ಕಂಡು ಹಿಡಿದಿದ್ದು ಅಂತ. ಸೊ ಮೈಸೂರಲ್ಲೇ ಕಂಡು ಹಿಡಿದಿದ್ದು, ನಮ್ಮ ರಾಜರಿಗೆ ಮಾಡಿಕೊಟ್ಟಿದ್ದು. ಸೊ ನಮ್ಮ ಮೈಸೂರು ಪಾಕ್, ನಮ್ಮ ಮೈಸೂರು ಭಾರತದ ಮೊದಲ ಪ್ಲಾನ್ ಸಿಟಿಗಳಲ್ಲಿ ಒಂದು. 1900ರಲ್ಲೇ ಝೋನಿಂಗ್ ಪ್ಲಾನ್, ಅಗಲ ರಸ್ತೆಗಳು ಹಾಗೂ ಕ್ಲೀನ್ ಡ್ರೈನೇಜ್ಗಳನ್ನು ಪ್ಲಾನ್ ಮಾಡಲಾಗಿತ್ತು. ಲಂಡನ್ ಝೂ ನಂತರ ನಮ್ಮ ಮೈಸೂರಿನ ಝೂ ಅತಿ ಪ್ರಾಚೀನವಾದ ಝೂ ಎಂದು ಹೇಳಲಾಗಿದೆ. ನಿಮಗೆ ಗೊತ್ತಾ, ಚಾಮುಂಡಿ ಬೆಟ್ಟದಲ್ಲಿ ಬ್ರಿಟಿಷರು ಬಂಕರ್ಗಳನ್ನು ಕಟ್ಟಿದ್ರಂತೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಆ ಚಾಮುಂಡಿ ತಾಯಿನೇ ಎಲ್ಲರನ್ನೂ ಕಾಪಾಡಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಹೀಗೆ ನನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನ್ನೇ ನಮಗೆ ಮೋಟಿವೇಶನ್. ಆದ್ದರಿಂದ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಆಶೀರ್ವಾದನ ಯಾವಾಗಲೂ ಬೇಡ್ಕೋತಾ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.